ಸಂದರ್ಭದಲ್ಲಿ ಈ ದಿನ ವಿಭಜನೆ ವಿಭೀಷಣ ಸ್ಮೃತಿ ದಿವಸ ಕಾರ್ಯಕ್ರಮವನ್ನ ಆಚರಿಸಲಾಯಿತು. ಬ್ರಿಟಿಷರು ಭಾರತೀಯರನ್ನ ಒಡೆದು ಆಳುವ ನೀತಿಯನ್ನ ಅನುಸರಿಸಿ ದೇಶವನ್ನ ಆಳಿದ್ದಲ್ಲದೆ ಹೋಗುವಾಗ ಭಾರತವನ್ನ ಇಬ್ಬಾಗವಾಗಿ ವಿಭಜಿಸಿ ಸ್ವತಂತ್ರವನ್ನ ಕೊಟ್ಟು ಹೋದರು. ಭಾರತೀಯರು ತ್ಯಾಗ ಮತ್ತು ಬಲಿದಾನದಿಂದ ಸ್ವಾತಂತ್ರ್ಯವನ್ನ ಪಡೆಯಬೇಕಾಯಿತೆಂದು ರಾಜಶೇಖರ್ ಜಿ ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಸಂಜೀವ್ ರೆಡ್ಡಿ, ರಾಜ್ಯ ಒಪಿಸಿ ಮೋರ್ಚಾದ ಉಪಾಧ್ಯಕ್ಷರಾದ ಅಯ್ಯಾಳಿ ತಿಮ್ಮಪ್ಪ, ರಾಜ್ಯ ಕಾನೂನು ಪ್ರಕೋಷ್ಠ ಸದಸ್ಯರಾದ ಬಿಟಿ ದಯಾನಂದ್, ಜಿಲ್ಲಾ ಕಾರ್ಯದರ್ಶಿ ಕೆಎಸ್ ರಾಘವೇಂದ್ರ, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಕಿಚಡಿ ಕೊಟ್ರೇಶ್, ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಆರುಂಡಿ ಸುವರ್ಣನಗರ ಘಟಕದ ಅಧ್ಯಕ್ಷರಾದ ರೇವಣಸಿದ್ದಪ್ಪ ಸೇರಿದಂತೆ ಸಾಲಿ ಸಿದ್ದಯ್ಯ ಸ್ವಾಮಿ, ಪ್ರಕಾಶ್ ಬೆನಗಲ್, ಶ್ರೀನಿವಾಸ ರಾಯಸಂ, ಚಂದ್ರು ದೇವಲಾಪುರ, ಹೊನ್ನೂರಪ್ಪ ಮತ್ತು ಉಮಾದೇವಿ, ಪೂರ್ಣಿಮಾ, ಮೀರಾಬಾಯಿ, ರೇಣುಕಾ, ಜಯಶ್ರೀ, ಅನುರಾಧ, ವಿಜಯಲಕ್ಷ್ಮಿ ಮುಂತಾದವರು ಉಪಸ್ಥಿತರಿದ್ದರು. ಇದು ನಾವು ನಾಳೆ 79ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಇದು ಸ್ವತಂತ್ರ ಸಿಕ್ಕಿದೆ ಅಂತ ನಾವೆಲ್ಲರೂ ಖುಷಿಯಿಂದ ಒಂದು ಹಬ್ಬವನ್ನು ಮಾಡ್ತಾ ಇದ್ದೀವಿ. ಆದರೆ ಇದರ ಹಿನ್ನೆಲೆ ಏನು? ಇದರ ಹಿನ್ನೆಲೆ ಎಷ್ಟು ಸಹಸ್ರಾರು ಜನರ ತ್ಯಾಗ, ಬಲಿದಾನ, ತಮ್ಮ ಜೀವನವನ್ನು ಕೊಟ್ಟಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರುವಂಥ ಅಂಶ. ಹಲವಾರು ಜನ ಅದಕ್ಕೋಸ್ಕರ ತಮ್ಮ ಜೀವನ ಮುಡಿಪಾಗಿಟ್ಟು ನಮ್ಮ ಈ ಒಂದು ಸ್ವತಂತ್ರ ಭಾರತ ನಮಗೆ ಕೊಟ್ಟಿದ್ದಾರೆ. ಇವತ್ತು ಹಿಂದೆ ಬ್ರಿಟಿಷರು ನಮ್ಮ ದೇಶವನ್ನು ಆಳುವಂಥ ಸಂದರ್ಭದಲ್ಲಿ ನಮ್ಮನ್ನು ಭಾಗಗಳನ್ನಾಗಿ ಮಾಡಿ, ಹಿಂದೂಗಳು ಮುಸಲ್ಮಾನರನ್ನಾಗಿ ಮತಗಳ ಆಧಾರದ ಮೇಲೆ ವಿಭಜನೆಯನ್ನು ಮಾಡಿ ನಮ್ಮನ್ನು ಎರಡು ಭಾಗ ಮಾಡಿ ಆ ಹೋರಾಟವನ್ನು ಕೂಡ ದಿಕ್ತಪ್ಪಿಸುವಂಥ ಕೆಲಸವನ್ನು ಮಾಡಿದರು. ಆ ಸಂದರ್ಭದಲ್ಲಿ ಒಡೆಯುವ ನೀತಿಯಿಂದ ನಮ್ಮ ದೇಶ ಕೂಡ, ನಮ್ಮ ದೇಶದ ನಾಯಕರು ಕೂಡ ಅದಕ್ಕೆ ಮನಸೋತು ಇವತ್ತು ನಮ್ಮ ದೇಶವನ್ನು ತುಂಡು ಮಾಡಿ 3 ಭಾಗಗಳಾಗಿ ಅಖಂಡವಾಗಿರ್ತಕ್ಕಂಥ ಭಾರತ ತ್ರಿಖಂಡವಾಗಿ ಭಾರತ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳ 3 ಭಾಗಗಳಾಗಿ ನಾವು ಸ್ವತಂತ್ರವನ್ನು ಪಡೆದ್ವಿ. ಇದು ಅತ್ಯಂತ ದುಃಖದ ವಿಷಯ. ನಾವು ಸ್ವತಂತ್ರ ಬಂತು ಅಂತ ಎಷ್ಟು ನಾವು ಹೆಮ್ಮೆಯಿಂದ, ಖುಷಿಯಿಂದ ಸಂಭ್ರಮ ಪಡ್ತೀವೋ ಅದರ ಹಿಂದೆ ನೋವು ಕೂಡ ಇದೆ. ಒಬ್ಬ ತಾಯಿ ಮಗುವಿಗೆ ಜನ್ಮ ಕೊಟ್ಟಾಗ ಯಾವ ರೀತಿಯ ಸಂತೋಷ, ಸಂಭ್ರಮ ಪಡ್ತೀವೋ ಅದರ ಆ ಹೆರಿಗೆಯ ನೋವು, ಅದರ ಹಿಂಸೆ ಅದು ಕೂಡ ನಾವು ಅನುಭವಿಸ್ಬೇಕು, ಅದು ಗೊತ್ತಾಗಬೇಕು. ಅಂದಾಗ ಮಾತ್ರ ಇದರ ಬೆಲೆ ಗೊತ್ತಾಗುತ್ತೆ. ಆ ದೃಷ್ಟಿಯಿಂದ ನಾವು ಕಳೆದುಕೊಂಡಿರ್ತಕ್ಕಂಥ ನಮ್ಮ ಭಾರತದ ಭಾಗಗಳನ್ನು ಮತ್ತೆ ಒಂದುಗೂಡಿಸಿ ಅಖಂಡ ಭಾರತವಾಗಿ ನಮ್ಮ ಮುಂದೆ ಮತ್ತೆ ಮೆರೆಯಬೇಕಾಗಿದೆ. ಅಖಂಡ ಭಾರತದ ವೈಭವವನ್ನು ನಾವು ಪಡೆಯಬೇಕಾಗಿದೆ. ಆ ದೃಷ್ಟಿಯಿಂದ ಭಾರತ ವಿಶ್ವಗುರು ಆಗಬೇಕಾಗಿದೆ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಇಡೀ ಭಾರತ ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ಜಗತ್ತಿನಲ್ಲಿ ಹೊರಹೊಮ್ಮುತ್ತಾ ಇದೆ. ಈ ಸಂದರ್ಭದಲ್ಲಿ ಭಾರತೀಯರಾಗಿರ್ತಕ್ಕಂಥ ನಾವುಗಳೆಲ್ಲರೂ ಕೂಡ ನಮ್ಮ ರಾಷ್ಟ್ರೀಯ ಚಿಂತನೆಯೊಂದಿಗೆ ನರೇಂದ್ರ ಮೋದಿಯವರಿಗೆ ಬೆಂಬಲಿಸಿ ನಾವುಗಳು ಒಟ್ಟಾಗಿ ಒಂದಾಗಿ ಜಾಗೃತರಾಗಿ ಮತ್ತೊಮ್ಮೆ ನಮ್ಮ ದೇಶವನ್ನು ಜಗಜ್ಜನನೇ ಮಾಡಲಿಕ್ಕೆ, ಜಗದ್ಗುರು ಆಗಲಿಕ್ಕೆ ನಾವೆಲ್ಲ ಶ್ರಮಿಸಬೇಕಾಗಿದೆ. ಆ ದೃಷ್ಟಿಯಿಂದ ರಾಷ್ಟ್ರೀಯ ಮನೋಭಾವದಿಂದ ನಾವೆಲ್ಲ ಕೆಲಸ ಮಾಡೋಣ ಮತ್ತು 79ನೇ ಸ್ವಾತಂತ್ರ್ಯೋತ್ಸವ ಶುಭ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯೋತ್ಸವದ ಶುಭಾಶಯ ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನನ್ನ ಹೆಸರು ರಾಜಶೇಖರ್, RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪೂರ್ಣಾವಧಿ ಕಾರ್ಯಕರ್ತ. ಇವತ್ತು ಸರಿಯಾಗಿ ರಾತ್ರಿ 12 ಗಂಟೆಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದಂಥ ದಿನ, 78ನೇ ಸ್ವಾತಂತ್ರ್ಯ ದಿನಾಚರಣೆ. ಸ್ವಾತಂತ್ರ್ಯ ದಿನಾಚರಣೆ ಮಾತ್ರ ಅಲ್ಲ, ಇವತ್ತು ದುರ್ದೈವದ ದಿನವೂ ಇವತ್ತು. ಸ್ವಾತಂತ್ರ್ಯ ಸಿಕ್ಕಿದ ಸಂದರ್ಭದಲ್ಲೇ ನಮ್ಮ ದೇಶದ ವಿಭಜನೆಯೂ ಆಯಿತು. ಯಾವ ದೇಶವನ್ನು ಮಾತೃ ಸ್ವರೂಪದಲ್ಲಿ ನೋಡ್ತೀವೋ ಆ ತಾಯಿಯನ್ನೇ ನಾವು ಭಾಗ ಮಾಡ್ತೀವಿ. ಆಸ್ತಿ ಭಾಗ ಸಹಜ, ತಾಯಿಯನ್ನು ಭಾಗ ಮಾಡಿಕೊಡುವಂಥ ಪದ್ಧತಿ, ಸಂಸ್ಕೃತಿ ಅಲ್ಲ. ವಿಭಜನೆ ಆಗಿದೆ. ಈ ವಿಭಜನೆ ಶಾಶ್ವತ ಅಲ್ಲ, ಅಶಾಶ್ವತ. ಭಾರತ ಒಂದಾಗಬೇಕು, ಅಖಂಡ ಆಗಬೇಕು. ಅದಕ್ಕೋಸ್ಕರ ಭಾರತ ಸಶಕ್ತವಾಗಬೇಕು. ಈಗ ಮುನ್ನುಗ್ಗುತ್ತಿರುವ, ಬೆಳೀತಿರೋ ಭಾರತದ ವೇಗ ಇನ್ನಷ್ಟು ಜಾಸ್ತಿ ಆಗಬೇಕು. ಭಾರತೀಯರೆಲ್ಲರೂ ಇದಕ್ಕೋಸ್ಕರ ಸ್ಪಂದಿಸಬೇಕು. ಭಾರತ ಸಶಕ್ತ ರಾಷ್ಟ್ರವಾಗಿ ಒಂದಾಗಿ ಅಖಂಡವಾಗಿ ಬೆಳಗಬೇಕು. ಇವತ್ತಿನ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಎಲ್ಲರಿಗೂ ನನ್ನ ಶುಭಾಶಯವನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ.